ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋ ಪ್ಲಸ್ ಕನ್ನಡ. ಇಂದಿನ ವಿಡಿಯೋದಲ್ಲಿ ಇಗ್ನೋ ಎಕ್ಸಾಮ್ನ ಆನ್ಸರ್ ಶೀಟ್ನ ಫ್ರಂಟ್ ಪೇಜ್ ಹೇಗೆ ಭರ್ತಿ ಮಾಡಬೇಕು ಎಂಬುದನ್ನು ವಿವರವಾಗಿ ನೋಡೋಣ. ಮೊದಲಿಗೆ ಉತ್ತರ ಪತ್ರಿಕೆಯಲ್ಲಿ ನೀಡುವ ಬಾಕ್ಸ್ನಲ್ಲಿ ನಿಮ್ಮ ಎನ್ರೋಲ್ಮೆಂಟ್ ನಂಬರನ್ನು ಸರಿಯಾಗಿ ಬರೆಯಬೇಕು. ಪ್ರತಿಯೊಂದು ಅಂಕೆಯನ್ನು ಪ್ರತ್ಯೇಕ ಬಾಕ್ಸ್ನಲ್ಲಿ ಸ್ಪಷ್ಟವಾಗಿ ಬರೆಯೋದು ಬಹಳ ಮುಖ್ಯ. ಅದಾದ ನಂತರ ಎಕ್ಸಾಮಿನೇಷನ್ ಸೆಂಟರ್ ಕೋಡ್ ಅನ್ನು ಬರೆಯಬೇಕು. ಈ ಕೋಡ್ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಲಭ್ಯವಿರುತ್ತದೆ. ಅದನ್ನು ನೋಡಿ ಸರಿಯಾಗಿ ನಮೂದಿಸಿ. ಮುಂದೆ ಪ್ರೋಗ್ರಾಮ್ ಕೋಡ್ ಅನ್ನು ಬರೆಯಬೇಕು. ಉದಾಹರಣೆಗೆ, ನೀವು ಎಂ.ಕಾಮ್ ವಿದ್ಯಾರ್ಥಿಯಾಗಿದ್ದರೆ ಎಂ.ಕಾಮ್, ಬಿ.ಕಾಮ್ ವಿದ್ಯಾರ್ಥಿಯಾಗಿದ್ದರೆ ಬಿ.ಕಾಮ್ ಎಫ್ ವಿದ್ಯಾರ್ಥಿಯಾಗಿದ್ದರೆ ಬಿ.ಕಾಮ್ ಎಫ್ ಎಂದು ಬರೆಯಬೇಕು. ಈ ಮಾಹಿತಿಯು ನಿಮ್ಮ ಹಾಲ್ ಟಿಕೆಟ್ ಅಥವಾ ಐಡೆಂಟಿಟಿ ಕಾರ್ಡ್ನಲ್ಲಿ ಲಭ್ಯವಿರುತ್ತದೆ. ನಂತರ ಕೋರ್ಸ್ ಕೋಡನ್ನು ಬರೆಯಬೇಕು. ನೀವು ಆ ದಿನ ಬರೆಯುತ್ತಿರುವ ವಿಷಯದ ಕೋಡ್ ಅನ್ನು ಮಾತ್ರ ಬರೆಯಬೇಕು. ಉದಾಹರಣೆಗೆ, ಬಿಕಾಕ್ 182, ಬಿಕಾಕ್ 133 ಮುಂತಾದ ಕೋಡ್ಗಳು. ಸರಿಯಾದ ಕೋಡನ್ನು ಹಾಲ್ ಟಿಕೆಟ್ ಮತ್ತು ಕ್ವೆಶ್ಚನ್ ಪೇಪರ್ನಲ್ಲಿ ನೋಡಿ ನಮೂದಿಸಿ. ಮುಂದಿನ ವಿಭಾಗದಲ್ಲಿ ಕೋರ್ಸ್ ಟೈಟಲ್ ಬರೆಯಬೇಕು. ಕೋರ್ಸ್ ಕೋಡ್ ಮಾತ್ರವಲ್ಲ, ಆ ವಿಷಯದ ಪೂರ್ಣ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ, ಬಿಸ್ನೆಸ್ ಆರ್ಗನೈಸೇಷನ್, ಎಂಟರ್ಪ್ರಿನಿಯರ್ಶಿಪ್, ಮಾರ್ಕೆಟಿಂಗ್ ಮುಂತಾದ ವಿಷಯಗಳ ಹೆಸರುಗಳನ್ನು ಬರೆಯಬೇಕು. ಈ ಮಾಹಿತಿಯನ್ನು ಕ್ವೆಶ್ಚನ್ ಪೇಪರ್ನಲ್ಲಿ ಕಾಣಬಹುದು. ನಂತರ ಮೀಡಿಯಂ ವಿಭಾಗದಲ್ಲಿ ನೀವು ಪರೀಕ್ಷೆಗೆ ನೋಂದಾಯಿಸಿದ ಭಾಷೆಯನ್ನು ಆಯ್ಕೆ ಮಾಡಬೇಕು. ಸಾಮಾನ್ಯವಾಗಿ ಇಂಗ್ಲಿಷ್ ಅಥವಾ ಹಿಂದಿ ಇರುತ್ತದೆ. ನೀವು ಆಯ್ಕೆ ಮಾಡಿಕೊಂಡಿರುವ ಭಾಷೆಯನ್ನು ಗುರುತಿಸಿ. ಇದರ ನಂತರ ಕೆಳಭಾಗದಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಬೇಕು. ಒಂದು ಮುಖ್ಯ ವಿಷಯ ಗಮನಿಸಿ, ಇಗ್ನೋ ಉತ್ತರ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ 25 ಪುಟಗಳಿರುವ ಬುಕ್ಲೆಟ್ ನೀಡಲಾಗುತ್ತದೆ. ಹೆಚ್ಚುವರಿ ಪುಟಗಳನ್ನು ಎಲ್ಲ ಕೇಂದ್ರಗಳಲ್ಲೂ ನೀಡುವುದಿಲ್ಲ. ಆದ್ದರಿಂದ ಉತ್ತರಗಳನ್ನು ಸರಿಯಾಗಿ ಮತ್ತು ಯೋಜಿತವಾಗಿ ಬರೆಯಿರಿ. ಅನಗತ್ಯವಾಗಿ ಜಾಗ ವ್ಯರ್ಥ ಮಾಡಬೇಡಿ. ಪರೀಕ್ಷೆಯ ಬಗ್ಗೆ ಯಾವುದೇ ಆತಂಕ ಬೇಡ. ಚೆನ್ನಾಗಿ ತಯಾರಿ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ. ಯಾವುದೇ ಸಂದೇಹಗಳಿದ್ದರೆ ಕಮೆಂಟ್ ಮಾಡಿ ಅಥವಾ ನಮ್ಮನ್ನು ಸಂಪರ್ಕಿಸಿ. ಇಂತಹ ಇನ್ನಷ್ಟು ಇಗ್ನೋ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭವಾಗಲಿ.